ಹಾ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಅಭಿ ನೀನ್ ಕಾರಲ್ಲಿ ಕೂತಿರು, ನಾ ಬರ್ತೀನಿ. ಏನೇ ಅಮೂಲ್ಯನ್ ಮೀಟ್ ಮಾಡ್ಸೋ ಜೊತೆಗೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಇಂಪಾರ್ಟೆಂಟ್ ವಿಷಯನಾ? ಏನೇ ಅದು? ಯಾವತ್ತಿದ್ರೂ ನೀನು ಅಭಿ ಅವ್ರ ಅಮ್ಮನ ಒಪ್ಪಿಗೆ ಪಡಿಲೇಬೇಕು. ಅವ್ರ ಅಮ್ಮನ ಒಪ್ಪಿಗೆ ಇಲ್ಲದೆ ನೀನು ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಆಗೋದು ಇವತ್ತೇ ಆಗಲಿ. ಅಭಿನ ಕರ್ಕೊಂಡು ನೇರವಾಗಿ ಅವ್ರ ಮನೆಗೆ ಹೋಗು. ಆಗಿದ್ದಾಯ್ತು, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಒಟ್ನಲ್ಲಿ ನೀನು ಅವ್ರನ್ನ ಒಪ್ಸು. ಚೂಟಿ, ಇಲ್ದಿದ್ರೆ ಇದು ಹೀಗೆ ಮುಂದುವರಿತಿರುತ್ತೆ. ಹೌದು ಶಾಲಿನಿ, ನೀ ಹೇಳ್ತಿರೋದು ನಿಜ. ಇವತ್ತು ಒಂದು ಅಭಿ ಅವರಮ್ಮ ನನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ಬೇಕು, ಅಥವಾ ಸೊಸೆ ಅಂತ ಒಪ್ಕೊಂಡು ಮದುವೆ ಮಾಡ್ಸೋದಕ್ಕೆ ರೆಡಿ ಆಗಬೇಕು. ಥ್ಯಾಂಕ್ಸ್ ಶಾಲಿನಿ, ನಾನಿನ್ ಬರ್ತೀನಿ. ಆಮೇಲೆ ಏನಾಯ್ತು ಅಂತ ಕಾಲ್ ಮಾಡಿ ಹೇಳು. ಓಕೆ, ಬಾಯ್. ಬಾಯ್. ಅಭಿ, ಗಾಡಿ ನಿಲ್ಸ್ತೀಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಭಿ, ಕೆಳಗಿಳಿದು ಮಾತಾಡೋಣವಾ? ಸರಿ. ಅಭಿ, ನನ್ ಮೇಲೆ ನಂಬಿಕೆ ಇದೆಯಾ? ಯಾಕೆ ಹಾಗೆ ಕೇಳ್ತಿದ್ಯಾ ಚುಟಿ? ನಾನಿನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ನೀ ಬರ್ಬೇಕು. ಎಲ್ಲಿಗೆ ಅಂತ ಕೇಳ್ಬಾರ್ದು, ನಿನ್ಗೊಂದು ಸರ್ಪ್ರೈಸ್. ಚುಟಿ ಪ್ಲೀಸ್, ಈಗ ಇನ್ನೇನಾದ್ರೂ ಒಂದು ಎಡವಟ್ ಮಾಡ್ಬಿಟ್ಟಿಯಾ? ಎಲ್ಲಿಗೆ ಅಂತ ಹೇಳು. ಸರ್ಪ್ರೈಸು ಅಂತ ಹೇಳಿದ್ನಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನಿನಗೆ ಗೊತ್ತಾಗ್ಬಾರ್ದು. ಅದಕ್ಕೆ ನಾನೇ ಡ್ರೈವ್ ಮಾಡ್ತೀನಿ. ನೀ ನನ್ನ ಪಕ್ಕದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೋಬೇಕು. ಚೂಟಿ, ಏನಿದು ಹುಡುಗಾಟ? ಹುಡುಗಾಟನೂ ಅಲ್ಲ, ಏನೂ ಅಲ್ಲ. ತಿರ್ಗೋ ಹಿಂದೆ. ಚೂಟಿ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ನಾನು ತಮಾಷೆ ಮೂಡಲಿಲ್ಲ. ನಾನು ಅಷ್ಟೇ, ತುಂಬಾ ಸೀರಿಯಸ್ ಮೂಡಲ್ಲಿದ್ದೀನಿ. ಫುಲ್ ಸೀರಿಯಸ್. ಸುಮ್ಮನೆ ನಡಿ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಎಲ್ಲ ಅಸಮಾಧಾನಗಳು, ಡಿಫ್ರೆನ್ಸಸ್ಗಳು ವಾಶೌಟ್ ಆಗ್ಬಿಡ್ಬೇಕು. ಅಥವಾ ಇನ್ನೊಂದು ದೊಡ್ಡ ಸುನಾಮಿ ಎದ್ದು ನಿಂತ್ಕೋಬೇಕು.
ಚುಟಿ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ನಮ್ಮನೆಗೆ ಯಾಕೆ ಕರ್ಕೊಂಡ್ಬಂದೆ? ನೀನ್ ಯಾಕೆ ಬಂದಿದ್ಯಾ? ನಮ್ಮಮ್ಮ ಏನಾದ್ರೂ ನೋಡಿದ್ರೆ ನಮ್ಮಿಬ್ರು ಕಥೆನೂ ಮುಗೀತು. ಯಾರಾದ್ರೂ ಬರಕ್ ಮುಂಚೆ ಬಾ ಹೋಗೋಣ. ಇಲ್ಲ ಅಭಿ, ನಾನ್ ನಿಮ್ ತಾಯಿ ಹತ್ರ ಇವತ್ತು ಮಾತಾಡ್ಲೇಬೇಕು. ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಚೂಟಿ, ನಾನು ಹೇಳದ್ ಕೇಳು. ಬೇಡ, ಬಾ ಹೋಗೋಣ. ಇಲ್ಲ ಅಭಿ, ನಾನ್ ಬರಲ್ಲ. ಅಣ್ಣ ಮನೇಲಿ ಯಾರು ಇಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗೋರೆ, ಅಕ್ಕಂದಿರಿಬ್ರು ಡಾಕ್ಟರ್ ಶಾಪ್ಗೆ ಹೋಗೋರೆ, ಅಣ್ಣಂದಿರು ಕೆಲ್ಸಕ್ಕೆ ಹೋಗೋರೆ. ಸರಿ, ನೀ ಹೊರಡು. ಆಯ್ತಣ್ಣ. ಏಯ್ ಚೂಟಿ, ಎಲ್ಲಿ ಹೋಗ್ತಾ ಇದೀಯಾ? ಇವತ್ ನಿಮ್ ಮನೆಯವರೆಲ್ಲ ಬರೋರ್ಗೂ ಕಾದಿದ್ದು ಅವ್ರ ಹತ್ರ ಮಾತಾಡ್ಕೊಂಡೇ ಹೋಗೋದ್ ನಾನು ಅಷ್ಟು ಹೇಳ್ತಾನೆ ಇದ್ದೀನಿ, ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ. ಚೂಟಿ, ಬೇಡ, ಬಾ ಹೋಗೋಣ. ಇಷ್ಟ್ರ ಮೇಲೆ ಇನ್ನಿಷ್ಟ. ನನ್ನಿಷ್ಟ ಏನ್ ಗೊತ್ತಾ? ಇವತ್ತಲ್ಲ ನಾಳೆ ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ. ಅದಕ್ಕಿಂತ ಮುಂಚೆ ಒಂದ್ ರಿಹರ್ಸಲ್ ಮಾಡೋಣ. ರಿಹರ್ಸಲ್ಲ? ಯಾವ್ದ್ರದ್ದು? ಬಾ ನನ್ ಜೊತೆ. ಅಭಿ, ಅಡ್ಗೆ ಮನೆ ಯಾವ ಕಡೆ ಇದೆ? ಈ ಕಡೆ. ಏನ್ ಹಾಗೆ ನೋಡ್ತಿದ್ಯಾ? ಅಡಿಗೆ ಮನೆ ಯಾವತ್ತೂ ನೋಡೇ ಇಲ್ವಾ? ನನ್ ಭವಿಷ್ಯದ ಆಡಳಿತ ಕಚೇರಿ ಹೇಗಿದೆ ಅಂತ ನೋಡ್ತಿದ್ದೆ. ನಿನ್ನ ಮದ್ವೆ ಆಗಿ ಬಂದ್ಮೇಲೆ ನಾನ್ ದಿನದ ಹೆಚ್ಚಿನ ಸಮಯನ ಇಲ್ಲೇ ಕಳಿಬೇಕಲ್ವಾ ಮೈ ಡಿಯರ್ ಹಸ್ಬೆಂಡ್? ಅಯ್ಯೋ, ಮದುವೆ ಆಗಕ್ ಒಂದೇ ಒಂದ್ ಸಾಧ್ಯತೆನೂ ಕಾಣ್ತಾ ಇಲ್ಲ. ಇನ್ನು ನೀನು ಈ ಮನೆಗೆ ನನ್ನ ಹೆಂಡತಿಯಾಗಿ ಬರ್ತೀಯಾ? ನಿಂದೇನ್ ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸು ನನಗಂತೂ ಅರ್ಥ ಆಗ್ತಿಲ್ಲ. ಬರ್ತೀನವಿ, ನೋಡ್ತಿರು. ನಾನು ಆಸೆ ಪಟ್ಟು ಬೇಕು ಅಂತ ಅಂದಿರೋದನ್ನೆಲ್ಲ ನಾನು ಯಾವತ್ತೂ ಬಿಟ್ಟಿಲ್ಲ. ಸಿಗೋವರೆಗೂ ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿನ್ನೂ ಅಷ್ಟೇ, ಪಡ್ದೇ ಪಡಿತೀನಿ. ಸಿಗದೆ ಇದ್ರೆ? ಸಿಗದೆ ಇದ್ರೆನಾ? ನಿಮ್ ಗಟ್ಟಿಯಾಗಿ ಹಿಡ್ಕೊಂಡು ಕೈ ಕಾಲ್ ಕಟ್ಟಾಕಿ ಎತ್ತಾಕೊಂಡು ಹೋಗಿ ಮಂಟಪದಲ್ಲಿ ಕೂರ್ಸಿ ತಾಳಿ ಕಟ್ಟು ಅಂತ ಹೇಳ್ತೀನಿ. ಆಗ್ಲೂ ನಾನು ತಾಳಿ ಕಟ್ಟಲ್ಲ ಅಂತೀನಿ. ಆಗ ನಾನೇ ನಿನ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ನಾನ್ ಬಂದ್ಮೇಲೆ ರೀ ಕಾಫಿ ತಗೊಳ್ರಿ, ರೀ ತಿಂಡಿ ತಿನ್ರಿ, ರೀ ಊಟ ಮಾಡ್ರಿ, ರೀ ಹಾಲ್ ತಗೊಳ್ರಿ ಅಂತ ಕೇಳ್ತಾನೆ ಇರ್ತೀನಿ. ನೀ ಹೇಳೋದೆಲ್ಲ ಮಾಡದೆ. ಇಲ್ಲಿಂದ ರೂಮ್ಗೆ, ರೂಮಿಂದ ಅಡ್ಗೆ ಮನೆಗೆ, ಅಡ್ಗೆ ಮನೆಯಿಂದ ರೂಮ್ಗೆ, ರೂಮಿಂದ ಅಡ್ಗೆ ಮನೆಗೆ, ಹೀಗೆ ಓಡಾಡ್ತಾನೆ ಇರೋದೆ. ಸದ್ಯ ಥ್ಯಾಂಕ್ ಗಾಡ್ ಮದುವೆ ಆದ್ಮೇಲಾದ್ರೂ ರೀ ಅಂತ ಕರಿತೀನಂದ್ಯಲ್ಲ, ಸ್ವಲ್ಪ ಮರ್ಯಾದೆ ಉಳಿಯುತ್ತೆ. ಇಲ್ದಿದ್ರೆ ಎಲ್ರ ಮುಂದೆ ಲೋ ಅಭಿ ಬಾರೋ ಇಲ್ಲಿ ಅಂತ ಕರಿತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಎಲ್ರ ಮುಂದೆ ರೀ ಅಂತಾನೆ ಕರಿತೀನಿ. ಆದ್ರೆ ನಾವಿಬ್ರೇ ಇರ್ಬೇಕಾದ್ರೆ ಬೇರೆ ತರನೇ ಕರಿತೀನಿ. ಬೇರೆ ತರ? ಯಾವ ತರ? ಮದ್ವೆ ಆದ್ಮೇಲೆ ಹೇಳ್ತೀನಿ. ಬೇಕಾಗಿಲ್ಲ, ಇವಾಗ್ಲೇ ಹೇಳು. ಈಗ್ಲೇ ಹೇಳ್ಬೇಕಾ? ಅದೇನು ಅಂದ್ರೆ ಲೋ ಅಂತೀನಿ. ಏನು ಲೋ? ಎಸ್. ನನ್ನನ್ನ, ಗಂಡನ್ನ ಲೋ ಅಂತ ಕರಿತೀಯಾ?
ಹೂ ಕಾಣೋದು. ಬೇಡ ಚೂಟಿ, ನೀನು ಏನು ಮಾಡ್ತೀನಿ ನೋಡು. ಸಾಕು ಚೂಟಿ ಚೂಟಿ ಚೂಟಿ, ಸಾಕು ಈ ಆಟ ಸಾಕು. ಸರಿ, ನೀನ್ ನನ್ನ ಹೆಂಡತಿ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ ಅಲ್ವಾ? ಹಾಗಿದ್ರೆ ನಿನ್ಗೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ? ಓಯ್, ಏನು ನೀನ್ ಕಾಲಿಸ್ಬೇಕಾ? ಅಯ್ಯಯ್ಯ, ಅಂಥ ದೊಡ್ಡ ಗ್ರಹಚಾರಗಳೆಲ್ಲ ಏನು ಬೇಡ. ಹಾ, ನಿನಗೊಂದು ವಧು ಪರೀಕ್ಷೆ. ಕಾಫಿ ಮಾಡಕ್ ಬರುತ್ತಾ? ಆದ್ರೆ ಒಂದ್ಸಲನೂ ಮಾಡಿಲ್ಲ. ಈಗೇನಾಗಿದೆ ಅಂತ ನಗ್ತಿದ್ಯಾ? ಮಾಡಲ್ಲ ಅಂದ್ರೆ ಮಾಡಕ್ ಬರಲ್ಲ ಅಂತನಾ? ಅದ್ ಸರಿ, ಈ ಕಾಫಿಗೆ ಏನೇನ್ ಹಾಕ್ತಾರೆ ಅಂತ ನಾದ್ರು ಗೊತ್ತಾ? ಓ, ಗೊತ್ತು. ಏನೇನ್ ಹಾಕ್ತಾರೆ? ಕಾಫಿ ಪುಡಿ ಹಾಕ್ತಾರೆ. ಓಹೋ, ಜನರಲ್ ನಾಲೆಜ್ ತುಂಬಾನೇ ಇದೆ. ತಮಾಷೆ ಮಾಡಿದೆ, ನೀವ್ ಹೇಳಿ. ಆಮೇಲೆ ಸಕ್ಕರೆ ಹಾಕ್ತಾರೆ. ಆಮೇಲೆ ಹಾಲು ಹಾಕ್ತಾರೆ. ಓಹೋ, ಹಾಲ್ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರನ್ನು ಹಾಕ್ತಾರೆ. ಪರವಾಗಿಲ್ವೇ? ಮಾಡಿ ತೋರ್ಸ್ಲಾ? ಮಾಡಿ ತೋರಿಸಿ. ನೀವೆಷ್ಟು ಮಾರ್ಕ್ಸ್ ತೆಗಿತೀರಾ ಅಂತ ನಾವು ಹೇಳ್ತೀವಿ. ಓಕೆ ಓಕೆ. ಕುಡಿ. ಹೇಗಿದೆ? ಸೂಪರ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಸುಳ್ಳು ಹೇಳಿದ್ರೆ ಗೊತ್ತೇ ಆಗಲ್ಲಪ್ಪ, ಪಾಪ. ಅಯ್ಯೋ ಅಯ್ಯೋ ಅಯ್ಯೋ, ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ಹಾಗ್ಬಾ ದಾರಿಗೆ. ಅದ್ ಸರಿ, ಬರೀ ಅಡ್ಗೆ ಮನೆ ಡೈನಿಂಗ್ ಹಾಲ್ ತೋರ್ಸ್ಬಿಟ್ರೆ ಸಾಕ? ಪೂರ್ತಿ ಮನೆ ತೋರ್ಸಲ್ವಾ? ಹೇ ಚೂಟಿ, ನಿನಗೆ ಸ್ವಲ್ಪನೂ ಆತಂಕನೇ ಆಗ್ತಿಲ್ವಾ? ಆತಂಕನಾ? ಯಾಕೆ? ನಮ್ಮಮ್ಮ ಬಂದ್ರೆ ಏನ್ ಹೇಳ್ತೀಯಾ, ಏನ್ ಮಾಡ್ತೀಯಾ? ಬೇಡ ಬೇಡ ಅಂದ್ರು ನಿಮ್ ಮಗನೇ ಬಲವಂತವಾಗಿ ಕರ್ಕೊಂಡ್ ಬಂದ್ಬಿಟ್ಟ ಅಂತೀನಿ. ಅಯ್ಯೋ ನಿನ್ನ, ನೋಡು. ಅದೆಲ್ಲ ಇರ್ಲಿ, ಮನೆ ತೋರ್ಸು ಬಾ. ಬಾಬಿ, ಅಭಿ, ಇದ್ರಲ್ಲಿ ನಿನ್ ರೂಮ್ ಯಾವುದು? ಇದು ಇದೇನಾ ನಿನ್ ರೂಮು ಅಭಿ? ಹೌದು. ಸಾರಿ ಅಭಿ, ನಿನ್ ಪರ್ಮಿಷನ್ ಇಲ್ದೆ ನಿನ್ ಬೆಡ್ರೂಮ್ ಒಳಗೆ ಎಳ್ಕೊಂಡ್ ಬಂದ್ಬಿಟ್ಟೆ. ಬೇಜಾರಾಯ್ತಾ? ಓಕೆ, ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗ್ತಿದ್ಯಾ? ನಿಜ ಹೇಳ್ಬೇಕಂದ್ರೆ ಇದೇ ಮೊದಲನೇ ಸಲ ಬೇರೆಯವ್ರ ಬೆಡ್ರೂಮ್ ಒಳಗೆ ಬಂದಿರೋದು. ನಮ್ಮ ಮಮ್ಮಿ ಡ್ಯಾಡಿ ಬೆಡ್ರೂಮ್ಗೆ ನಾನು ಹೋಗಲ್ಲ. ಯಾವಾಗ್ಲೂ ಪುಟ್ಟ ಹುಡುಗಿ ಆಗಿರ್ಬೇಕಾಗಿದ್ದಾಗ ಹೋಗ್ತಿದ್ದೆ ಅಷ್ಟೇ. ಅದೇ ಕೊನೆ.
ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನ ರೂಮಿಗೆ ನೀನ್ ಹೋಗೇ ಇಲ್ವಾ? ಹಾಗೆ ಹೋಗೋದು ಅವ್ರಿಗಿಷ್ಟ ಇಲ್ಲ. ಓ, ಅವ್ರ ಪ್ರೀತಿ ಮಾಡೋದ್ನ ನೀನ್ ನೋಡ್ದೇ ಇರ್ಲಿ ಅಂತನಾ? ಹಾಗಲ್ಲ ಅಭಿ, ಅವ್ರ ಜಗಳ ಆಡೋದು ನನಗೆ ಕೇಳಿಸ್ದೇ ಇರ್ಲಿ ಅಂತ. ನೀನೆಷ್ಟು ಲಕ್ಕಿ ಅಭಿ, ನಿಮ್ಮ ಅಪ್ಪ ಅಮ್ಮ ಜಗಳನೇ ಆಡಲ್ಲ. ಹೋಗ್ಲಿ ಬಿಡು ಅಭಿ, ಕಹಿ ನೆನಪುಗಳೆಲ್ಲ ಬೇಡ. ನೋಡಭಿ, ನಾನೀ ಮನೆಗೆ ಬರೋವರೆಗೂ ನೀನ್ ಈ ರೂಮನ್ ಹೇಗ್ ಬೇಕಾದ್ರೂ ಇಟ್ಕೋ, ಅದು ನಿನ್ನ ಇಷ್ಟ. ಆದ್ರೆ ನಾನ್ ಬಂದ್ಮೇಲೆ ನಾನ್ ಹೇಳಿದ ತರಾನೇ ಇರ್ಬೇಕು. ಹೇಗಿರ್ಬೇಕು? ಹಾ ನೋಡು, ಈ ಹಳೆ ಪೇಂಟಿಂಗ್ಗಳೆಲ್ಲ ತೆಗ್ದಾಕ್ಬಿಡು. ಇಲ್ಲಿ ನಮ್ಮಿಬ್ರು ಫೋಟೋ ಇರ್ಬೇಕು. ಆಮೇಲೆ ಬಾ, ಈ ಮೂಲಿನಲ್ಲಿ ಒಂದು ದೊಡ್ಡ ಕನ್ನಡಿ ಇಡೋಣ. ಈ ಕನ್ನಡಿ ಇದ್ರೂ ಪರವಾಗಿಲ್ಲ, ನಂಗೆ ಅದು ಬೇಕು. ಆಮೇಲೆ ಈ ಬಾಲ್ಕನಿನಲ್ಲಿ ಫುಲ್ ಪಾಟ್ಸ್, ಹೂವಿನ ಗಿಡಗಳು. ನಾನ್ ಬೆಳಗ್ಗೆ ಎದ್ದು ಸ್ಕ್ರೀನ್ ಓಪನ್ ಮಾಡ್ತಿದ್ದ ಹಾಗೆ ಒಂದ್ ಹೊಸ ಗುಲಾಬಿ ಹೂವು ನನ್ ನಗುಗೋಸ್ಕರ ಕಾಯ್ತಾ ಇರ್ಬೇಕು. ಆಮೇಲೆ ಈ ಟೇಬಲ್ ಮೇಲೆ ಒಂದ್ ದೊಡ್ಡ LCD ಟಿವಿ, ನನ್ ಸೀರಿಯಲ್ಗಳು ನೋಡೋದಕ್ಕೆ. ಇದ್ರ ಕೆಳಗೆ ಒಂದು CD ಪ್ಲೇಯರು, ನಾ ದಿನ ರಾತ್ರಿ ಮಲ್ಕೋಬೇಕಾದ್ರೆ ಹಳೇ ಸಾಂಗ್ಸ್ ಕೇಳ್ಕೊಂಡು ಮಲ್ಕೊಳ್ಳೋದಕ್ಕೆ. ಓಕೆ? ವಾವ್, ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ಯಾ. ಇಂಪ್ರೆಸ್ಡ್. ಆಸೆಗಳಿದ್ರೇನೆ ಅಲ್ವಾ ಅಭಿ ಬದುಕು. ಅದನ್ನ ಪಡ್ಕೊಳ್ಳೋ ಪ್ರಯತ್ನ, ಉಳಿಸ್ಕೊಳ್ಳೋ ಒದ್ದಾಟ, ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಆತಂಕ, ಇದೆಲ್ಲ ಒಂಥರ ಮಜಾ. ಈಗ ನೀನ್ ತೋರ್ಸಿದ ಕನಸುಗಳೆಲ್ಲ ಬರೀ ಕನಸು ಅಥವಾ ನಿಜ ಆಗೋ ನನ್ಸು ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನೇನು ಅಮ್ಮ ಬಂದ್ಬಿಡ್ತಾರೆ, ಅದೇನು ಹೇಳ್ಕೊತೀಯ ನೀನೇ ಹೇಳ್ಕೊಂಡ್ಬಿಡು. ಹೇಳೇ ಹೇಳ್ತೀನಿ. ನಮ್ಮ ಅತ್ತೆ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತೀನಿ. ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಮ್ ಪ್ರೀತಿ ಅರ್ಥ ಆಗೋ ಹಾಗೆ ಅವ್ರಿಗೆಲ್ಲ ವಿವರವಾಗಿ ಹೇಳ್ತೀನಿ. ಖಂಡಿತ ಅವ್ರು ಒಪ್ಕೊಂಡೇ ಒಪ್ಕೋತಾರೆ. ಒಂದ್ ನಿಮಿಷ. ಹಲೋ. ಹಾ ಹೇಳಿ ಸಸಮ್ಮ. ನಾನಾ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಏನು? ಹೌದಾ? ಸರಿ, ನಾನು ಬರ್ತೀನಿ. ಅಭಿ, ನಮ್ಮ ಮನೆಯಲ್ಲಿ ನನ್ನನ್ನು ಪ್ರೀತಿಸೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೆಲ್ಸದಜ್ಜಿ ಸರ್ಸಮ್ಮ. ಅವರೇ ಫೋನ್ ಮಾಡಿದ್ದು. ನಮ್ಮ ಡ್ಯಾಡಿ ನನ್ನ ಮನೇಲಿಲ್ಲ ಅಂತ ಈಗಷ್ಟೇ ಗರಂ ಆಗಿದ್ರಂತೆ, ಹೊರಗೆ ಹೋಗಿದಾರಂತೆ. ಬರೋಷ್ಟರಲ್ಲಿ ಮನೆಗೆ ಬಂದ್ಬಿಡು ಅಂದ್ರು. ತುಂಬಾ ಖುಷಿ ಆಗ್ತಿದೆ ಅಭಿ. ನಮ್ಮ ಮನೇಲಿಲ್ಲ ಅನ್ನೋದನ್ನ ನಮ್ಮ ಡ್ಯಾಡಿ ಗಮನಿಸಿದ್ರಲ್ಲ. ನನ್ನ ಬಗ್ಗೆ ಇಷ್ಟು ಕಾಳಜಿ ಇದೆಯಲ್ಲ. ಇಷ್ಟ ದಿನ ನನ್ನ ಮೇಲೆ ಪ್ರೀತಿ ಇರ್ಲಿ, ಕಡೆ ಪಕ್ಷ ಅನುಮಾನನೂ ಪಡ್ತಿರ್ಲಿಲ್ಲ. ಸಾರಿ ಅಭಿ. ನಾನೇನ್ ಮಾತಾಡ್ಬೇಕು ಅಂತ ಅನ್ಕೊಂಡ್ ಬನ್ನೋ, ಏನ್ ತೀರ್ಮಾನ ಮಾಡ್ಕೋಬೇಕು ಅಂತ ಅನ್ಕೊಂಡ್ ಬನ್ನೋ, ಆ ಕೆಲಸ ಆಗಲ್ಲ. ನಾನು ಹೋಗ್ಬೇಕು. ನಮ್ ಡ್ಯಾಡಿ ಹತ್ರ ನಾನು ಮಾತಾಡ್ಬೇಕು. ಹೋಗ್ಲೇಬೇಕಾ? ಐ ಮಿಸ್ ಯು. Me too.